ಎಸ್ ಗೈಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಈಗ ತಾನೇ ಆಯಿತು ಆರ್ ಸಿ ಬಿ ವರ್ಸಸ್ ನಮ್ಮ MI. ಒಳ್ಳೆ ಮ್ಯಾಚ್ ಅನ್ನೋದಾಯಿತು, ಒಳ್ಳೆ ಥ್ರಿಲ್ ಅನ್ನೋದಿತ್ತು. ಲಾಸ್ಟ್ ಓವರ್ವರೆಗೂ ಬರೋ ಮ್ಯಾಚ್ ಆಯಿತು. ಒಳ್ಳೆ ಥ್ರಿಲ್ ಅನ್ನೋದಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು ಮ್ಯಾಚ್. ಇದನ್ನು ನಾವು ಪಕ್ಕ ಟಾಸ್ ಯಾರು ಗೆದ್ದರೆ ಅವರು ಚೇಸಿಂಗ್ ತಗೊತಾರೆ, ಬಾಲ್ ತಗೊಂಡು ಚೇಸ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಚಿನ್ನಸ್ವಾಮಿದಲ್ಲಿ ಆಲ್ಮೋಸ್ಟ್ ಚೇಸಿಂಗ್ ಅವರೇ ಗೆಲ್ಲೋದು ಅಂತ. ಎಸ್, ಅದು ನಮ್ಗೆ ಗೊತ್ತು. ಇಲ್ಲಿ ಕೇಳಿದ್ರು, ಒಂದು ಕ್ವಶನ್ ಕೇಳಿದ್ರು ಅವರು, ಯಾರಿಗೆ ಫ್ಯಾನ್ಸ್ ತುಂಬ ಇರೋದು ಅಂತ ವೋಟಿಂಗ್ ಮಾಡಿ ಅಂತ ಕ್ವಶನ್ ಕೇಳಿದ್ರು ಅವರಲ್ಲ. RCBಗೆ 88% ಬಂತು, MIಗೆ 12%. ಅದು ನಮ್ಮ RCB ರೇಂಜ್ ಅಂದರೆ ಏನು 88% ಅಂದರೆ ಏನಿದೆ. ಅವ್ರು ಬಂದ್ಬಿಟ್ಟು MI ಅವರು ಅದೇ ನಾವು ಹೇಳಿದ್ವಲ್ಲ, ಆಬ್ವಿಯಸ್ಲಿ ಟಾಸ್ ಗೆದ್ದವರೆ ಮ್ಯಾಚ್ ಗೆಲ್ತಾರೆ ಅಂತ ನಮ್ಗೆ ಗೊತ್ತಪ್ಪ. ಚಿನ್ನಸ್ವಾಮಿದಲ್ಲಿ ರೇರ್ ಕೇಸ್ ಯಾರೋ ಬ್ಯಾಟಿಂಗ್ ಗೆಲ್ಲೋರು 167 ಹೊಡೆದ್ರು, ಅವ್ರು ಚೇಸ್ ಮಾಡಿ ಬಿಸಾಕಿದ್ರು. MI ಅವರು ಚೇಸ್ ಮಾಡಿಲ್ಲ ಅನ್ಕೋ, ಲಾಭಲ್ವರೆಗೂ ಬಂತು. ಅಲ್ಲಿ 19 ನಾವು ಅವ್ರು ಸ್ವಲ್ಪ ನಮ್ಗೆ ಇದಾಯಿತು. ನಮ್ಮ RCB ಅವ್ರು ಬಂದುಬಿಟ್ಟು ಪವರ್ ಪ್ಲೇದಲ್ಲಿ 54 ಹೊಡೆದ್ರು. ಪವರ್ ಪ್ಲೇದಲ್ಲಿ ನಾವೇನು ಹೊಡಿತಿರ್ಬೋದು ಸ್ಕೋರು, ಅದೇ ನಮಗೆ ಫುಲ್ಲು ಅಡ್ವಾಂಟೇಜ್ ಆಗೋದು. ನೋಡೋರು ಪವರ್ ಪ್ಲೇದಲ್ಲಿ 63 ಏನೋ ಹೊಡೆದ್ರು, 63 ಎಷ್ಟು ಹೊಡೆದ್ರು ಅನ್ಕೊತೀನಿ, 60 ಮೇಲೇ ಇತ್ತು ಅವ್ರಿಗೆ. ನೋಡಿ, ಅದು ಅಡ್ವಾಂಟೇಜ್ ಸಿಕ್ತು. ನಮಗೇನಾದರೂ ವಿಕೆಟ್ಸ್ ಹೋಗಿತ್ತು, ಅದೇ ನಮಗೆ ಆ ಪವರ್ ಪ್ಲೇದು ಅಡ್ವಾಂಟೇಜ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಮ್ಮ ಪೆರ್ರಿ ಅವರೇ ಕನ್ಸಿಸ್ಟೆಂಟ್ ಪ್ಲೇಯರ್ ಅಪ್ಪ. ಪೆರ್ರಿ ಅವರು ಒಂಥರ RCBಗೆ ಹೆಂಗೆ ಅಂದರೆ, ಅವ್ರು ABD ಥರ. ಅವರಿದ್ದರೆ ಮ್ಯಾಚ್ ಪಕ್ಕ ಎಲ್ಲೋ ತಗೊಂಡು ಹೋಗ್ತಾರೆ. ಅವರಿದ್ದರೆ ಒಂದು ನಂಬಿಕೆ ಇರುತ್ತೆ ಮ್ಯಾಚ್ ಗೆಲ್ಲತ್ತೆ ಅಂತ. 81 ಹೊಡೆದ್ರು ಅವರು. ಪೆರ್ರಿ ಅವರು ಒಂಥರ ABD ಥರ. ಅವ್ರು ABD ಪೆರ್ರಿ ಇದ್ದರೆ ಮ್ಯಾಚ್ ಪಕ್ಕ ತಗೊಂಡೇ ಹೋಗ್ತಾರೆ, ಗೆಲ್ಸರ್ ಮ್ಯಾಚ್ ಅಂತ ನಮಗೊಂದು ನಂಬಿಕೆ ಇರುತ್ತೆ. ಅಲ್ಲಿ ಅಷ್ಟೇ ಅಲ್ಲ, ABD ಇದ್ದಾಗ ಅಷ್ಟೇ, ಎಷ್ಟಾದರೂ ಇರಲಿ ಆ ಸ್ಕೋರು ಹೊಡಿತಾನೆ. ABD ಇರೋವರೆಗೂ ನಮ್ಗೆ ನಂಬಿಕೆ. 10 ಓವರ್ ನಮ್ಮವರು 74 ವಿಕೆಟ್ ಆಗಿದ್ರು. ಮತ್ತೆ ಎಷ್ಟು ಹೊಡೆದು, ಮತ್ತೆ 98 ಹೊಡೆದ್ರು. 98 ಅಷ್ಟು, 98 ಕೂಡ ಇಲ್ಲ, ಒಂದು 95 ಬರುತ್ತೇನೋ, 95. ಇಲ್ಲಿ ಆ ಕಡೆ ಹರ್ಮನ್ಪ್ರೀತ್ ಅವರೇ ಸ್ವಲ್ಪ ಅಲ್ಲಿ ಸ್ಕೋರ್ ಪುಷ್ ಮಾಡ್ಕೊಂಡು ಬಂದಿದ್ದು. ಅಂದರೆ ಲಾಸ್ಟಲ್ಲಿ ವಿಕೆಟ್ಸ್ ಆಯ್ತಲ್ಲ ಅವ್ರದ್ದು, ಅವರೇ ಸ್ವಲ್ಪ ವಿಕೆಟ್ ತಡಾಕೊಂಡು ಸ್ಕೋರ್ ಹತ್ರ ತೊಗೊಂಬಂದಿದ್ದು. ಸ್ವಲ್ಪ ಮ್ಯಾಚ್ ಕ್ಲೋಸ್ ತೊಗೊಂಬಂದು. ಹರ್ಮನ್ಪ್ರೀತ್ ಹೋಗಿದ್ದಿದ್ರೆ ಪಕ್ಕ ಮ್ಯಾಚ್ ಇಷ್ಟು ಥ್ರಿಲ್ ಇರೋದಲ್ಲ. ಮತ್ತು ಯಾರು ಸರ್ವರ್ನ ಅವರು ಹೋಗಿದ್ದಿದ್ರೆ ಪಕ್ಕ ಮ್ಯಾಚ್ ಅಷ್ಟು ಥ್ರಿಲ್ ಇರೋದಲ್ಲ ಅಂದ್ಕೊಂಡೆ ನಾನು. ಪಕ್ಕ ಹರ್ಮನ್ಪ್ರೀತ್ ಅವರು ಆ ಟೈಮಲ್ಲಿ ಲಾಸ್ಟ್ ಬಂತಲ್ಲ ಸ್ಕೋರು, ವಿಕೆಟ್ ಆಗೇ ಆಗ್ತಾರೆ, ಅದು ಮ್ಯಾಚ್ ಥ್ರಿಲ್ ಆಗುತ್ತೆ ಅಂತ. ಹಂಗೆ ಆಯಿತು. ಅವ್ರದ್ದು ಸರ್ವರ್ ಏನೋ ಅವ್ರ ಹೆಸರು, ಅವ್ರದ್ದು ವಿಕೆಟ್ ತೆಗ್ದಿದ್ದು ಇವರು ಯಾರೋ ಕರ್ತವ್ರು ತೆಗ್ದಿದ್ದು. ಅವರು ಎಷ್ಟು ಅವರು ಬೆಂಕಿ ಬ್ಯಾಟಿಂಗ್ ಮಾಡಿದ್ರಪ್ಪ. ಅವ್ರು ಸ್ವಲ್ಪ ಅವರಿಂದನೇ ಪವರ್ ಪ್ಲೇದಲ್ಲಿ ಸ್ಕೋರ್ ಬಂದಿದ್ದು ಅವ್ರದ್ದು. ಪೆರ್ರಿ ಅವರು ನಮ್ಮ RCBಗೆ ಬ್ಯಾಕ್ ಬೋನ್ ಇದ್ದಂಗೆ. ಅಂದರೆ ಪೆರ್ರಿ ಅವರು ಇಲ್ಲಾಂದರೆ RCB ಇಲ್ಲೋ ಅನ್ನೋದಂದರೆ ಹಂಗಲ್ಲ. ಆ ಪೆರ್ರಿ ಅವರು ಒಂಥರ ಮೈನು, ಅವ್ರು ಚೆನ್ನಾಗಿ ಆಡ್ತಾರೆ ಅಂತ. ಅದಕ್ಕೂ ನಮ್ಮ RCB ಫ್ಯಾನ್ಸ್ ಅಂದರೆ ಇಲ್ಲಿ ನೋಡಿ ಅವರೇ ಆಪೋಸಿಟ್ ಟೀಮೇ ಭಯ ಬೀಳ್ತದೆ. ನಮ್ಮ RCB ಫ್ಯಾನ್ಸ್ ಕಿವಿ ಮುಚ್ಕೊತಾ ಇದ್ದಾರೆ. ನಮ್ಮ ಸೌಂಡ್ ಕೇಳೋಕ್ಕಾಗ್ದಿರ ಅದು RCB ಕ್ರೌಡ್ ಅಂದರೆ. ಏನು, ನಾನು ಲೈವ್ ನೋಡ್ತಾ ಇದ್ದೆ ಫುಲ್ ಮ್ಯಾಚ್ ಎಲ್ಲ ನೋಡುವ RCB ಅನ್ನೋ ಸ್ಮೃತಿ ಮಂದನ ಟಾಸ್ಕ್ ಬಂದಾಗ ನೋಡಬೇಕಾಗಿತ್ತು ನೀವು, ಅವಾಗೂ ನೋಡಬೇಕಾಗಿತ್ತು. ಅವ್ರು ಮಾತಾಡಿದ್ದು ಕೇಳಿಸ್ತಾನೆ ಇಲ್ಲ ಅವ್ರಿಗೆ, ಅವರು ಮಾತಾಡಿದ್ದು ಇವ್ರಿಗೆ ಸ್ಮೃತಿ ಮಂದನ ಕೇಳಿಸ್ತಾನೆ ಇಲ್ಲ, ಹಂಗಾಗೋಗಿತ್ತು ಮ್ಯಾಚ್. ನಮ್ಮ RCB ಕ್ರೌಡು ಇನ್ನು ಇವಾಗ ಹೆಂಗಂದರೆ, ಇನ್ನು IPLಗೆ ಹೆಂಗಿರುತ್ತೆ ಒಂದ್ಸಲಿ ನೀವು ಥಿಂಕ್ ಮಾಡಿ, IPLಗೆ ಹೆಂಗಿರುತ್ತೆ ಅಂತ. CSK ವರ್ಸಸ್ RCB ಆಡಿದಾಗ ಅದೇ ಏನು ಬೇಕಾಗಿಲ್ಲ ನಮಗೆ, ಬೇರೆ ಮ್ಯಾಚ್ ಯಾವುದಾದ್ರೂ ಬರಲಿ, ಆವಾಗ ನೀವು ಥಿಂಕ್ ಮಾಡಿ ಹೆಂಗಿರುತ್ತೆ ಮ್ಯಾಚು ಅಂತ. ನಮ್ಮ RCB ಬಂದರೆ ಗ್ರೌಂಡ್ ಒಳಗಡೆ, ಅದು ವುಮೆನ್ಸ್ಗೆ ಹಿಂಗೆ WPLಗೆ ಹಿಂಗಿದೆ ನಮ್ಮ RCB ಗ್ರೌಂಡಲ್ಲಿ ಕ್ರೇಜು. ಇನ್ನು IPL ಮೆನ್ಸ್ಗೆ ಹೆಂಗಿರುತ್ತೆ ಅನ್ನೋದು ಕ್ರೇಜ್ ನೋಡೋಣ ಅದು. ಇವತ್ತಾಯ್ತಲ್ಲ ಒನ್ ಡೇ ಮ್ಯಾಚ್ ICC ಚಾಂಪಿಯನ್ಸ್ ಟ್ರೋಫಿದು. ಈ ಕಡೆ ಯಾರು ಆಫ್ಘಾನಿಸ್ತಾನ್ ವರ್ಸಸ್ ಬಾಂಗ್ಲಾದೇಶ್. ಈ ಕಡೆ ಇಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ 315 6 ವಿಕೆಟ್ ಹಾಕ್ತಾರೆ, ಅವ್ರು 208 10 ವಿಕೆಟು. ಒಂಥರ ಇದು ಒನ್ ಸೈಡ್ ಮ್ಯಾಚೇ ಅನ್ಕೊಬೇಕು. ಒನ್ ಸೈಡ್ ಮ್ಯಾಚೇ, ಅವ್ರು ಚೇಸ್ ಮಾಡೋಕ್ಕಾಗಲಿಲ್ಲ, ವಿಕೆಟ್ಸ್ ಹೋಯ್ತು. ಇವ್ರು ಮಾತ್ರ ಫಸ್ಟ್ ಇನ್ನಿಂಗ್ಸ್ ಮಾತ್ರ ಇವರು ಚೆನ್ನಾಗಿ ಇಕ್ಕಿದ್ರಪ್ಪ. ಅಂದರೆ ಒಳ್ಳೆ ಸ್ಕೋರನ್ನು ಸೆಟ್ ಮಾಡಿದ್ರು, ಚೇಸ್ ಮಾಡ್ರಪ್ಪ ನೀವು ಅಂತ.
ನನ್ನ ಮಕ್ಕಳು ಚೇಸ್ ಮಾಡೋಕ್ಕೆ ಇಲ್ಲ ಹೋದ್ರೆಲ್ಲ ವಿಕೆಟು. ಎಷ್ಟು ಆಲ್ ಔಟ್ ಆದರು ಅನ್ಕೊತೀನಿ, ಎಷ್ಟು 40 ಓವರ್ದಂಗೆ ಆಡಿದ್ರೂ ಈ ಕಡೆ ರಿಕಲ್ಟನ್ ಅವರು 100 ರನ್ ಹೊಡೆದ್ರು. ಎಮ್ ಐ ಅವ್ರು ಫುಲ್ ಖುಷಿಯಾಗಿರ್ತಾರೆ. ಮಾಕ್ರಮ್ ಅವರು 52 ರೀಸೆಂಟಾಗಿ ಫಾರ್ಮ್ಗೆ ಬರ್ತಾಯಿದ್ದಾರೆ. ರಿಕಲ್ಟನ್ ಹೊಡೆದಿರೋದು ಮಾತ್ರ ಎಮ್ ಐ ಅವ್ರು ಫುಲ್ ಖುಷಿಯಾಗಿರುತ್ತೆ. ಇನ್ನು ಅವ್ರು ಆಡ್ತಾರೆ ಎಮ್ ಐಗೆ ಪಕ್ಕ ಹೆಂಗಿದ್ರೂ ಪಕ್ಕ ಖುಷಿಯಾಗಿರ್ತಾರೆ. ಈ ಕಡೆ ಇವರೊಬ್ಬರೇ ಆಡಿದ್ದು, ಯಾರು ರೆಹಮತ್ ಶಾನೋ ಯಾರು ಅವರೊಬ್ಬರೇ ಆಡಿದ್ದು ಪಾಪ. ಆ ಕಡೆ ಇದ್ರ ಕಡೆ ಅದಕ್ಕಪ್ಪ ಅದು ಆಫ್ಘಾನಿಸ್ತಾನ ಕಡೆ ಅವರೊಬ್ಬರೇ ಆಡಿದ್ದು ಪಾಪ. ಬೇರೆಯವರು ಅವರು ಓಪನಿಂಗ್ ಸ್ಟಾರ್ಟ್ಸ್ ಚೆನ್ನಾಗಿ ಕೊಟ್ಟಿಲ್ಲ, ಓಪನಿಂಗ್ ಇದಾಗಿರುತ್ತೆ ಈ ವಿಡಿಯೋದಲ್ಲಿ. ನೀವು ಏನು ಮಾಡಿ ಅಂದರೆ ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಕಾಮೆಂಟು ಮಾಡಿ. ನೀವು ಮಾಡೋದ್ರಿಂದ ನಮಗೂ ಸ್ವಲ್ಪ ಇನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋ ಮೋಟಿವೇಶನ್ ಅನ್ನೋದು ಬರುತ್ತೆ. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು, ಬಾಯ್ ಬಾಯ್.